ಎಲ್ಲ ಯೂತ್ಸ್ಗೆ ಅವತ್ತಿನ ದಿವಸ ನಾನು ನಿಮ್ಗೆ ತುಂಬ ಬಿಚ್ಚಿಡ್ತಾ ಹೋಗ್ತೀನಿ, ಏನು ಹೇಳಕ್ಕೆ ಕೊಟ್ಟಿದೆ, ಯಾಕೆ ನಾನು ನಿಮ್ಮನ್ನು ಇಲ್ಲಿ ಕರೆದೆ ಈ ಜಾಗದಲ್ಲಿ. ಆಮೇಲೆ ಇದೆಲ್ಲ ಮುಗಿಸೋದು ಸುಮ್ಮನೆ ಒಂದು ವಾಕ್ ಹೋಗೋಣ, ಸುಮ್ಮನೆ ನಿಮಗೊಂದು ಈ ಕ್ಷೇತ್ರದೊಂದು ಪರಿಚಯ ಮಾಡ್ಕೊಡ್ತೀನಿ ಹೆಂಗಿರುತ್ತೆ ಅಂತ. ಅಂದರೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ಮಾಡಿಲ್ಲ, ಈ ಕ್ಷೇತ್ರನ ಆಯ್ಕೆ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಪ್ಲೇಸ್ನ ಆಯ್ಕೆ ಮಾಡಿಕೊಂಡು ಇವತ್ತು ಇಡೀ ಬೆಂಗಳೂರಲ್ಲಿ ವ್ಯಾಪಿಸಿರುವಂಥ ಒಂದು ಒಂದು ಎಸ್ ಒಂದು ವೈರಸ್ಸೇ ಅನ್ಬೋದು ಅದನ್ನು. ಆ ವೈರಸ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತೀನಿ. ಅದು ಕರೋನಾಗಿನ್ನ ಡೇಂಜರಸ್ ಆಗಿದೆ. ರಿಯಲ್ ಇನ್ಸಿಡೆಂಟ್ ಏನಾರು ಇದೆಯಾ ಸರ್? ಈ ಸಿನಿಮಾ ಎಲ್ಲವೂ ರಿಯಲ್ ಇನ್ಸಿಡೆಂಟು, ರಿಯಲ್ ಪಾತ್ರಗಳು ಎಲ್ಲವನ್ನು ಇಟ್ಟು ಎಲ್ಲ ರಿಯಲ್ ಪಾತ್ರಗಳನ್ನ ನಾನು ಇಂಟ್ರ್ಯೂ ಮಾಡಿ ಆ ಇಂಟರ್ವ್ಯೂರಲ್ಲಿ ಅವ್ರು ಯಾರ್ಯಾರನ್ನ ಬೈದರು. ಈಗ ಕೆಲವು ಸರ್ತಿ ನೀವು ನೋಡ್ದಂಗೆ ಇವಾಗ ಸಲಗಲ್ಲಿ ಹೀರೋನ ಬೈತಾರೆ, ಕೆಲವು ಸರ್ತಿ ಜೊತೆಲಿರೋರನ್ನ ಬೈತಾರೆ. ಆ ಥರ ಯಾರನ್ನ ಬೈತೀವಿ, ಯಾರನ್ನ ಇಂಟರ್ವ್ಯೂ ಮಾಡಿದ್ದೀನೋ ಅವ್ರವ್ರ ವಿರುದ್ಧವಾಗಿರೋರು ಎಲ್ಲರನ್ನೂ ಬೈದಿದ್ದಾರೆ. ಅವ್ರನ್ನೆಲ್ಲ ಆಸ್ ಇಟ್ ಈಸ್ ಬೇರೆಯವ್ರನ್ನ ಕರೆದು ಅದನ್ನು ಕ್ಯಾರೆಕ್ಟರ್ ಪ್ಲೇ ಮಾಡಿಸಿದ್ದೀನಿ. ಆಲ್ಮೋಸ್ಟ್ ಎಲ್ಲ ರಿಯಲ್ ಇನ್ಸಿಡೆಂಟ್ ಇನ್ಸ್ಪೈರ್ಡ್ ವಿಷಯನೇ. ನಿಮಗೆಲ್ಲ ಗೊತ್ತಿರತ್ತೆ, ಏನು ನಾನೇನು ದೊಡ್ಡದಾಗೇನೋ ಮಾಡಿದ್ದೀನಿ ಅಂತ ನಾನು ಹೇಳೋಕ್ಕಿಂತ ಹೆಚ್ಚಾಗಿ ನೀವು ಡೈಲಿ ನೋಡಿರುವಂಥದ್ದು ಒಂದು ವಿಷಯದಲ್ಲಿ ಒಂದು ವೈರಸ್ ಅಂದರೆ ಇಟ್ಸ್ ಮೋರ್ ದೆನ್ ಡೇಂಜರಸ್ ದೆನ್ ಕರೋನಾ ವೈರಸ್ ಅಂತ ಹೇಳ್ಬೋದು. ಅದ್ರ ಬಗ್ಗೆ ಒಂದು ಸಣ್ಣ ಅಲರ್ಟ್ ನಾನು ಹೇಳ್ತೀನಿ ಅವತ್ತು ಕೂಡ, ದಯವಿಟ್ಟು ಹೀಗಿದೆ ನಿಮ್ಮ ಮನೆಯಲ್ಲಿ ಯಾರನ್ನ ತಿಳಿಸ್ಬಿಡಿ, ಇಲ್ಲಾಂದರೆ ಕಷ್ಟ ಆಗಬಹುದು, ಕಷ್ಟ ಆಗುತ್ತೆ ಅಂತ ಕೂಡ ನೀವು ಹೇಳಲ್ಲ ಸರ್. ಆದರೂ ಕೇಳ್ತೀವಿ, ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆ ವಿಚಾರವೇನಾದರೂ? ಖಂಡಿತವಾಗ್ಲೂ ಇಲ್ಲ, ಹೆಣ್ಮಕ್ಳು ಕಳ್ಳ ಸಾಗಾಣಿಕೆ ಅಂತೂ ಅಲ್ಲ. ಇಲ್ಲ, ಒಂದು ಎಲ್ಲಮ್ಮ ಹೆಣ್ಮಕ್ಳು ಕಳ್ಳ ಸಾಗಾಣಿಕೆ ಯಾವುದೂ ಇಲ್ಲ. ತುಂಬ ಹಳೆಯ ವೈರಸ್ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ. ಅಷ್ಟೇ. ಈಗ ಏನಾಗುತ್ತೆ, ಈಗ ರೂಪಾಂತರಗೊಳ್ತಾ ಇದೆಯಲ್ಲ, ಆ ಥರದ್ದು ಕೆಲವು ವೈರಸ್ಗಳನ್ನ ಗೊತ್ತಿಲ್ಲ, ಬಹುಶಃ ವ್ಯವಸ್ಥೆ ಸರಿ ಮಾಡ್ತಾ ಇಲ್ವೇನೋ, ಅದೇ ಅದು ಬೇರೆ ಬೇರೆ ರೂಪಾಂತರ ತಗೋತಾನೆ ಇದೆ. ನೀನು ಅಲ್ಲಿಡಿದ್ರೆ ನಾನು ಇಲ್ಲಿ ಇಡ್ತೀನಿ, ಇಲ್ಲಿಡಿದ್ರೆ ನಾನು ಇಲ್ಲಿ ಇಡ್ತೀನಿ, ಅದು ಒಂದು ತಗೋತಾ ಇದೆ. ಅದರಲ್ಲಿ ಇವತ್ತು ಆಲ್ಮೋಸ್ಟ್ ಅದನ್ನು ನಿಮಗೆಲ್ಲ ಜನರಲಿ ಗೊತ್ತಿರುತ್ತೆ, ಅದು ನಾನೇನು ಮತ್ತೆ ಡೀಟೇಲಾಗಿ ಹೇಳ್ತೀನಿ ಅಷ್ಟೇ. ಸಿನಿಮಾ ಅಂದಾಗ ಅದನ್ನೇನ ಮಕ್ಕಳು ಅದರ ಇದಕ್ಕೆ ಬಿದ್ದರೆ ಒಂದು 30 ವರ್ಷದ ಮೇಲೂ ಕೂಡ ಬದುಕಲ್ಲ ಯಾರನ್ನು. ನಾನು ಸಿನಿಮಾ ನನ್ನ ಸ್ಥಾನ ಎಲ್ಲವನ್ನೂ ಬಿಟ್ಟು ನಿಮ್ಮೆಲ್ಲ ಮಾಧ್ಯಮದ ಮುಂದೆ ಎಲ್ಲ ಮನೆಯಲ್ಲಿರುವಂಥ ಪೇರೆಂಟ್ಸ್ಗಳಿಗೆ ನಿಮ್ಮ ಮಕ್ಕಳನ್ನು ದಯವಿಟ್ಟು ಹುಷಾರಾಗಿ ನೋಡ್ಕೊಳ್ಳಿ. ಈ ಸಿನಿಮಾ ಉದ್ದೇಶ ಅದೇನೆ, ಇನ್ನೇನು ಇಲ್ಲ. ಬೇರೆ ಏನೋ ಪ್ರಶ್ನೆ ಇದೆ ಕೇಳಿ, ಇಷ್ಟೇ ನಾವು ಮಾತಾಡೋದು.